With this, I would like to rest my presentation and also hand over it to my respective fellow leaders. ಸರ್, ಈ ವಯಸ್ಸು ರಾಯಚೂರಿಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು ಸರ್, ದಯವಿಟ್ಟು. ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಕೇಶ್ ಅಂತ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, PhD ಸ್ಟೂಡೆಂಟ್ ಸರ್ ನಾನು. ಈಗ ನಮ್ದು ಮೇಜರ್ ಡಿಮ್ಯಾಂಡ್ಸ್ ಇದಾವೆ ಸರ್. ಡಿಮ್ಯಾಂಡ್ಸ್ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಏನು ರೈತಕ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಬೈಟೆಕ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಹೊರಗಿಟ್ಟು ನೀವು AO ಮತ್ತು WO ನೇಮಕಾತಿ ಮಾಡ್ಬೇಕಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಮತ್ತೆ ಈ ಪ್ರೈವೇಟ್ ಕಾಲೇಜಸ್ ಸ್ಟಾರ್ಟ್ ಆಗಿದಾವೆ ಸರ್. ನಮ್ಮ ಕರ್ನಾಟಕದಲ್ಲಿ 12 ಪ್ರೈವೇಟ್ ಕಾಲೇಜಸ್ ಇದಾವೆ ಪ್ರೆಸೆಂಟ್. ಈಗ ನಮ್ಮ ರಾಯಚೂರಲ್ಲೇ ನವೋದಯ ಸ್ಟಾರ್ಟ್ ಆಗಿದೆ, ಮತ್ತೆ ಭೀಮಣ್ಣ ಖಂಡ್ರೆ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದೆ ಸರ್, ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕ. ಸೊ ಇದು ಪ್ರೈವೇಟ್ ಕಾಲೇಜಿಂದ ಏನಾಗುತ್ತೆ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಸಂಪೂರ್ಣವಾಗಿ ಹಾಳಾಗುತ್ತೆ ಸರ್. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕೃಷಿ ಶಿಕ್ಷಣವನ್ನ ಹಾಳು ಮಾಡಿದ್ದಾರೆ ಸರ್. ದಯವಿಟ್ಟು ನಿಮ್ಮಲ್ಲಿ ದೊಡ್ಡವರಿದ್ದೀರಿ ಸರ್, ಎಲ್ಲಾರು ಸೆಕ್ರೆಟರಿ ಸರ್ ಇದ್ದಾರೆ, ಕಮಿಷನರ್ ಸರ್ ಇದ್ದಾರೆ, ಮತ್ತೆ ಎಲ್ಲ ನಮ್ಮ ಯೂನಿವರ್ಸಿಟಿ VCಗಳು ಇದ್ದಾರೆ, ಮತ್ತೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಸರ್, ನಮ್ಮ ಅಗ್ರಿಕಲ್ಚರ್ ಹಾಳಾಗಬಾರ್ದು, ರೈತರ ಬದುಕು ಹಾಳಾಗಬಾರ್ದು, ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಲೈಫ್ ಹಾಳಾಗಬಾರ್ದು, ಅಗ್ರಿಕಲ್ಚರ್ ಫ್ಯೂಚರ್ ಹಾಳಾಗಬಾರ್ದು ಅಂದ್ರೆ ನಾವು ಪ್ರೈವೇಟ್ ಕಾಲೇಜಿಗೆ ಮಾನ್ಯತೆ ಕೊಡಬಾರ್ದು ಸರ್. ಯಾಕಂದ್ರೆ ಅವರು ಯಾವ್ದು ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಾ ಇಲ್ಲ ಸರ್. ಒಂದು ಟೀಚರ್ ಇಂದ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳನ್ನ ಪಾಠ ಮಾಡಿಸಿದ್ದಾರೆ ಸರ್ ಅವರು. ಮತ್ತೆ ಅವ್ರ ಕಡೆ ಲ್ಯಾಬ್ ಫೆಸಿಲಿಟಿನೂ ಕರೆಕ್ಟ್ ಆಗಿಲ್ಲ. ಬರೀ ಈಗ ನಮ್ಮ ಯೂನಿವರ್ಸಿಟಿಯಲ್ಲೇ ಕೊಟ್ಟಿದ್ದಾರೆ ಸರ್, 40 ಎಕರೆ ಲ್ಯಾಂಡ್ ಇರ್ಬೇಕಂತ ಕೊಟ್ಟಿದ್ದಾರೆ ಸರ್. 40 ಎಕರೆ ಲ್ಯಾಂಡ್ ಅಲ್ಲೇ ಅವ್ರಿಗೆ ಒಂದ್ ಬಿಲ್ಡಿಂಗ್ ಕಟ್ಟಕ್ಕೆ ಅಷ್ಟು ಜಾಗ ಸಾಕಾಗೋದಿಲ್ಲ ಸರ್. ಈಗ ನಾವು ಗವರ್ಮೆಂಟ್ ಯೂನಿವರ್ಸಿಟಿಯಲ್ಲಿ 100 ಎಕರೆ ಲ್ಯಾಂಡ್ ಇರುತ್ತೆ ಸರ್. ನಾವು ತುಂಬಾ ಪ್ರಾಕ್ಟಿಕಲ್ ಆಗಿ ಕಲಿತೀವಿ ಸರ್. ಸೊ ನಾವು ಎಷ್ಟು ಪ್ರಾಕ್ಟಿಕಲ್ ಆಗಿ ಕಲಿತೀವಿ, ಅಗ್ರಿಕಲ್ಚರ್ ಅಂದ್ರೆ ಬೋತ್ ಆರ್ಟ್ ಅಂಡ್ ಸೈನ್ಸ್ ಸರ್. ಈಗ ನಾವು ಇಲ್ಲಿ ತರಗತಿಯಲ್ಲಿ ಪಾಠ ಕಲಿತು ಫೀಲ್ಡ್ ಅಲ್ಲಿ ನಾವು ಪ್ರಾಯೋಗಿಕವಾಗಿ ಕಲಿತೀವಿ ಸರ್. ಇದು ರೈತರಿಗೆ ನಾವು ಹೆಲ್ಪ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಸರ್. ಇಲ್ಲೇನಾಗುತ್ತೆ, ಈಗ ಇವರು ಪ್ರೈವೇಟ್ ಅಗ್ರಿ ಕಾಲೇಜಸ್ ಅಲ್ಲಿ ಆಲ್ಮೋಸ್ಟ್ ದುಡ್ಡು ತಗೊಂಡು ಅಟೆಂಡೆನ್ಸ್ ಹಾಗೆ ಕೊಡ್ತಾರೆ, ಮತ್ತೆ ಅವರು ಫೇಲ್ ಆಗೋ ಕ್ಯಾಂಡಿಡೇಟ್ ಇದ್ರು ಕೂಡ ಪಾಸ್ ಮಾಡ್ತಾರೆ. ಸೊ ಅವ್ರು ಏನು ಕಲಿಯೋದಿಲ್ಲ ಅಂದ್ರೆ ರೈತರಿಗೆ ಏನ್ ಹೆಲ್ಪ್ ಮಾಡ್ತಾರೆ ಸರ್. ರೈತಿಗೆ ಏನಾದ್ರು ರಾಂಗ್ ಪ್ರಿಸ್ಕ್ರಿಪ್ಷನ್ ಮಾಡಿದ್ರೆ ರೈತರ ಬೆಳೆನೂ ಹಾಳಾಗುತ್ತೆ, ರೈತರ ಜೀವನನೇ ಹಾಳಾಗುತ್ತೆ ಸರ್. ದಯವಿಟ್ಟು ಇದೊಂದು ನೋಡ್ಬೇಕು. ಮತ್ತೆ ದೇಸಿ ಪ್ರೋಗ್ರಾಮ್ ಸರ್, ದೇಸಿ ಪ್ರೋಗ್ರಾಮ್ ಇದೊಂದು ಮೊದಲು ಉದ್ದೇಶ ಸ್ಟಾರ್ಟ್ ಆಗಿತ್ತು ಸರ್, ಕರೆಕ್ಟ್ ಆಗಿತ್ತು. ಯಾರ ಹತ್ರ ಲೈಸೆನ್ಸ್ ಇತ್ತು ಅವರಿಗೆ ನಾವು ಪ್ರೋಗ್ರಾಮ್ ಮಾಡಿ ಅವರಿಗೆ ಅಗ್ರಿಕಲ್ಚರ್ ಬಗ್ಗೆ ಒಂದು ಜ್ಞಾನ ಕೊಡ್ಬೇಕು ಅಂತ ಮಾಡಿದ್ರು ಸರ್. ಆಮೇಲೆ ಏನಾಯ್ತು, ಬರ್ತಾ ಬರ್ತಾ ಎಷ್ಟು ಜನ ಡೀಲರ್ಶಿಪ್ ಇತ್ತು ಅವ್ರಿಗೆಲ್ರು ಸರ್ಟಿಫಿಕೇಟ್ ಕೊಟ್ಟರು ಸರ್, ಟ್ರೈನಿಂಗ್ ಕೊಟ್ಟರು 1 ವರ್ಷ ಸರ್. ಅದಾದ್ಮೇಲೆ ಈಗ 10th PUC ಪಾಸ್ ಆದವರಿಗೆ ಈ ಒಂದು ಪ್ರೋಗ್ರಾಮ್ ನಡೆಸ್ತಿದ್ದಾರೆ ಸರ್. ಇದರಿಂದ ಏನಾಗುತ್ತೆ, ನಮ್ಮ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ನಾವು 4 ವರ್ಷ ಕಷ್ಟಪಟ್ಟು ಇಲ್ಲಿ BSc ಅಗ್ರಿ ಮುಗಿಸಿರ್ತೀವಿ ಸರ್. ನಾವು ಯಾವುದೇ ಒಂದು ಸರ್ಕಾರಿ ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ ಸರ್. ಆಮೇಲೆ ಎಲ್ರಿಗೂ ಸರ್ಕಾರಿ ಹುದ್ದೆಗಳನ್ನ ಕೊಡೋಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ಸರ್. ಇದರಲ್ಲಿ ಏನಾಗುತ್ತೆ, 10th ಮತ್ತೆ PUC ಮುಗಿಸಿದ್ರು ಆಲ್ರೆಡಿ 106 ಜನ ಹೊರಗಡೆ ಬರ್ತಾರೆ ಸರ್. ನಾವು ಡಿಗ್ರಿ ಮುಗಿಸಿ ಹೊರಗಡೆ ಬರೋಷ್ಟೊತ್ತಿಗೆ ಅವ್ರು ಫರ್ಟಿಲೈಸರ್ ಶಾಪ್ ಹಾಕಿರ್ತಾರೆ ಸರ್. ಮತ್ತೆ ಅವ್ರಿಗೆ ಅಷ್ಟೊಂದು ಜ್ಞಾನನೂ ಇರೋದಿಲ್ಲ ಸರ್. ನಾವು 4 ವರ್ಷ BSc ಅಗ್ರಿ ಮುಗಿಸಿರ್ತೀವಿ. ಎಲ್ಲ ಒಂದು ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಬೆಳೆ ಹಾರ್ವೆಸ್ಟ್ ಆಗೋವರೆಗೂ, ಇಂಜಿನಿಯರಿಂಗ್ ವರೆಗೂ ನಾವು ಕಲ್ತಿರ್ತೀವಿ ಸರ್. ಇದನ್ನ ನಾವು ರೈತರಿಗೆ ಮಾಹಿತಿ ಕೊಡಬಹುದು. ಈಗ ಅವ್ರು ಬರೀ 1 ವರ್ಷ ಟ್ರೈನಿಂಗ್ ತಗೊಂಡು ಅವ್ರು ಏನ್ ಮಾಹಿತಿ ಕೊಡ್ತಾರೆ ಸರ್ ರೈತರಿಗೆ. ಸೊ ಹಾಗಾಗಿ ನಮ್ಮ ಬದುಕು ಕೂಡ ಹಾಳಾಗುತ್ತೆ ಸರ್. ಬ್ರದರ್ ಸರ್, ಇದನ್ನ ಏನ್ ಹೇಳ್ತಾ ಇದೀರಾ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ ನಮ್ಗೆ? ಎಸ್ ಸರ್, ಲೆಟರ್ ಕಳಿಸಿದೆ ಸರ್. ನಮ್ಮ DC ಮುಖಾಂತರ ನಮ್ಮ ಇವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಕಳಿಸಿದೀವಿ ಸರ್, ಮೊನ್ನೆ 15ನೇ ತಾರೀಕಿಗೆ. ನಮಗ್ ಕಳ್ಸಿದ್ಯಾ? ನಮ್ಗೆ ಕಮಿಷನರ್ಗೋ ನಮಗೂ ಕಳ್ಸಿದ್ಯಾ? ಎಸ್ ಸರ್, ಎಸ್ ಸರ್, ನಮ್ಮ VC ಮುಖಾಂತರ ಕಳಿಸಿದೀವಿ ಸರ್. ಒಂದ್ ನಿಮಿಷ ಕೇಳಿಸ್ಕೊ ಬ್ರದರ್. ನಿಮ್ಮ ಇವರು ಯಾರ ನಿಮ್ ಫ್ರೆಂಡ್ಸ್ ಇದಾರಲ್ಲ, ಅವ್ರು ವಾಟ್ಸ್ಆಪ್ ಮಾಡಿ ಅವ್ರು ನಮ್ಗೆ ಕೊಡು ಅಂತ ಹೇಳಿ. ಸರಿ ಸರ್, ಹೇಳ್ತೀವಿ ಸರ್. ಆಮೇಲೆ ಇನ್ನೊಂದು ಸರ್, ಈಗ ಅಗ್ರಿಕಲ್ಚರ್ AO ಮತ್ತು WO ರಿಕ್ರೂಟ್ಮೆಂಟ್ ಅಲ್ಲಿ 2% ಸ್ಪೋರ್ಟ್ಸ್ ಕೊಟ್ಟಿಲ್ಲ ಸರ್. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಪೋಸ್ಟರ್ ಹಾಕ್ತಾರೆ, ಪಬ್ಲಿಸಿಟಿ ಕೂಡ ಕೊಡ್ತಾರೆ, ಬಟ್ ನಮ್ಮಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಸರ್. ಅದು 18/9/2024 ಫೈನಲ್ ಗೆಜೆಟ್ ಬಂದಿದೆ ಸರ್, 2% ಸ್ಪೋರ್ಟ್ಸ್ ಕೊಡ್ಬೇಕಂತ. ಅದು ರೂಲ್ 9ಗೆ ನಾವು ಅಮೆಂಡ್ ಮಾಡ್ತೀವಂತ 4/12/2024 ಕೇಳಿಸ್ತಿದ್ಯಾ? Let's not dilute the talk. Please, don't interrupt, please. ನಾನು ಮುಗಿಸಿದ್ಮೇಲೆ ಮಾತಾಡಿ. ನೀವು ಮಾತಾಡುವಾಗ ನಾವು ಇಂಟರಪ್ಟ್ ಮಾಡಿಲ್ಲ. ಪ್ಲೀಸ್ ನಮ್ಮ ಮುಗಿಸಕ್ಕೆ ಅವಕಾಶ ಕೊಡಿ. ಈಗ ಸರ್ 18/9/2024 ಸ್ಪೋರ್ಟ್ಸ್ ಕೋಟಾ ಕೊಡಬೇಕು ಅಂತ ಮೊನ್ನೆ ಕರ್ನಾಟಕ ಸರ್ಕಾರದಿಂದ ಗವರ್ನರ್ ಮುಖಾಂತರ ಕರ್ನಾಟಕ ರಾಜ್ಯಪತ್ರ ಬಂತು ಸರ್. ಆಮೇಲೆ ಏನಾಯ್ತು, ರೂಲ್ 9ಗೆ ನಾವು ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡಬೇಕು, ಇನ್ನೂ ತಿದ್ದುಪಡಿ ಮಾಡಬೇಕು ಅಂತ 4/12/2024 ಅದನ್ನ ತಡಿದ್ದಾರೆ ಸರ್, ಯಾರು DPR ಅವರು. ಸೊ ಅದಾದ್ಮೇಲೆ ಈಗ 1 ವರ್ಷ ಗ್ಯಾಪ್ ಆದ್ಮೇಲೆ ಮೊನ್ನೆ ಸರ್ 8/5/2026 ನಮ್ಮ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಸರ್ ಅದನ್ನ ಅಪ್ರೂವಲ್ ಕೊಡ್ತಾರೆ ಸರ್. ಅದನ್ನ 22/5/2026
ಅವ್ರು ಏನ್ ಮಾಡ್ತಾರೆ, ಒಂದು ಡ್ರಾಫ್ಟ್ ಮಾಡ್ತಾರೆ ಸರ್. ಈಗ ಸ್ಪೋರ್ಟ್ಸ್ ಕೋಟಾ ಕೊಡ್ಬೇಕು ಅಂತ ಆ ಡ್ರಾಫ್ಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ ಸರ್. 15 ದಿವಸ ಆಕ್ಷೇಪಣೆಗಳಿಗೆ ಸಮಯಾವಕಾಶ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಇನ್ನೂ ಅದು ಪೆಂಡಿಂಗ್ ಅಲ್ಲಿ ಇದೆ. ಬಟ್ ಈಗ ನಮ್ಮ ರೋಲ್ ಏನಂದ್ರೆ ಸರ್, ಈಗ 2% ಕೊಟ್ಟಿದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳೇ ಹೇಳ್ತಿದ್ದಾರೆ. ಈಗ ಪ್ರೆಸೆಂಟ್ ಇರೋ ಮುಖ್ಯಮಂತ್ರಿಗಳು ಮೊನ್ನೆ ಡಿ ಕೆ ಶಿವಕುಮಾರ್ ಸರ್ ಹೇಳ್ತಿದ್ದಾರೆ. ಸೊ ನಮ್ಮ ಕೃಷಿ ಅಧಿಕಾರಿಗಳಿಗೆ ಮತ್ತೆ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ನಮ್ಮ ಅಗ್ರಿಕಲ್ಚರ್ ಕೂಡ ನಾವು ಸಿಕ್ಕಾಪಟ್ಟೆ ಜನ ಸ್ಪೋರ್ಟ್ಸ್ ಪರ್ಸನ್ ಇದೀವಿ ಸರ್. ಇವನ್ ಐ ಆಮ್ ಸ್ಪೋರ್ಟ್ಸ್ ಪರ್ಸನ್ ಸರ್. ನಾನು ನ್ಯಾಷನಲ್ ಲೆವೆಲ್ ರಿಪ್ರೆಸೆಂಟ್ ಮಾಡಿದ್ದೀನಿ. ಸೊ ದಯವಿಟ್ಟು ತಾವು ಇದನ್ನ ಕನ್ಸಿಡರ್ ಮಾಡ್ಬೇಕಂತ ನಾನು ಮನವಿ ಮಾಡ್ತೀನಿ ಸರ್. ಮತ್ತೆ ಪ್ರತಿ ವರ್ಷನೂ ಕೂಡ ಅವು ಪೋಸ್ಟ್ ಎಷ್ಟೇ ಇರ್ಲಿ ಸರ್, 10 ಪೋಸ್ಟ್ ಇರ್ಲಿ, 5 ಪೋಸ್ಟ್ ಇರ್ಲಿ, 100, 200, 1000 ಎಷ್ಟೇ ಇರ್ಲಿ ಸರ್, ಪ್ರತಿ ವರ್ಷನೂ ಕೂಡ ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿ ಮಾಡ್ಬೇಕು ಸರ್. ಎಲ್ಲಾ ಇಲಾಖೆಗಳಲ್ಲಿ ನೇಮಕಾತಿ ಆಗ್ತದೆ. ಬಟ್ 9 ವರ್ಷ 10 ವರ್ಷಕ್ಕೆ ಒಂದ್ಸಲ ನೇಮಕಾತಿ ಆದ್ರೆ ನಮ್ಮಲ್ಲಿ ಎಷ್ಟೋ ಜನದ ಏಜ್ ಡಿಫರ್ ಆಗುತ್ತೆ ಸರ್. ಸೊ ಅವಾಗ ಅವಕಾಶಗಳನ್ನ ಕಳ್ಕೊಂತಾರೆ. ಮತ್ತೆ ಎಷ್ಟೋ ಜನ ಟ್ಯಾಲೆಂಟೆಡ್ ಇರ್ತಾರೆ. ರೈತರಿಗೆ ಸೇವೆ ಕೊಡಬೇಕು ಅನ್ನೋದು ಈಗ ನನ್ನ ಪ್ರಕಾರ ಸರ್, ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅನ್ನೋದು ಅದೊಂದು ಹುದ್ದೆ ಅಲ್ಲ ಸರ್, ಅದೊಂದು ಸೇವೆ. ನಾವು ರೈತರಿಗೆ ಸೇವೆ ಮಾಡಕ್ ಹೋಗ್ತಾ ಇದೀವಿ ಸರ್. ದಯವಿಟ್ಟು ಈ ಎಲ್ಲಾ 6 ಪಾಯಿಂಟ್ಸ್ ಗಳನ್ನ ತಾವು ಕನ್ಸಿಡರ್ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಾವು ತಮ್ಮಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ ಸರ್. ನಾವು ನಿಮ್ ಕಡೆ ಫಿಸಿಕಲ್ ಆಗಿ ಮೀಟ್ ಆಗಿ ನಮ್ಮ ಈ ಒಂದು ನೋವನ್ನ ಅಳಲನ್ನ ನಿಮ್ಮ ಹತ್ರ ಹೇಳ್ಕೋಬೇಕಂತ ನಮ್ದು ತುಂಬಾ ಆಸೆ ಇತ್ತು ಸರ್. ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ದಯವಿಟ್ಟು ತಾವು ನೆಕ್ಸ್ಟ್ ಮೀಟಿಂಗ್ ಮಾಡಿದಾಗ ನಮ್ಮನ್ನ ರಾಯಚೂರು ಅವ್ರನ್ನು ಮತ್ತೆ ಶಿವಮೊಗ್ಗ ಅವ್ರನ್ನು ಮತ್ತೆ ಮಂಡ್ಯ ಅವ್ರನ್ನು ಕೂಡ ಸೇರಿಸಿ ತಾವು ನಮ್ಗೆ ಫಿಸಿಕಲಿ ಅಟೆಂಡ್ ಆಗೋ ತರ ಮೀಟಿಂಗ್ ಗೆ ತಾವು ನಮ್ಗೆ ಅನುವು ಮಾಡಿಕೊಡ್ತೀರಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಸರ್. ಆಮೇಲೆ ನಮ್ಮ ಈ ಡಿಮ್ಯಾಂಡ್ಗಳು ತಾವು ರೈಟಿಂಗ್ ಅಲ್ಲಿ ನಮಗೆ ಭರವಸೆ ಕೊಡೋವರೆಗೂ ಕೂಡ ನಾವು ಈ ಒಂದು ಶಾಂತಿಯುತ ಹೋರಾಟನ ಮುಂದುವರಿಸ್ತೀವಿ ಸರ್. ನಾವು ಗಾಂಧಿ ತತ್ವನ ಫಾಲೋ ಮಾಡ್ತಿದೀವಿ ಸರ್. ನಾವು ವಿ ಸಿ ಸರಿಗೂ ಮನವಿ ಕೊಟ್ಟಿದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಶಾಂತಿ ಮತ್ತು ಅಹಿಂಸೆ ಸರ್. ಯಾಕಂದ್ರೆ ನಾವು ಗ್ರಾಜುಯೇಟ್ಸ್ ಆಗಿ ನಮ್ಗೆ ಅನ್ಯಾಯ ಆಗಿದೆ. ಅದಕ್ಕೆ ಯಾರು ಹೊಣೆಗಾರ ನನಗೆ ಗೊತ್ತಿಲ್ಲ ಸರ್. ಬಟ್ ನಮ್ಗೆ ನ್ಯಾಯ ಸಿಗಲೇಬೇಕು ಸರ್. ರೈತಕ್ ಅವ್ರನ್ನ ಹೊರ ಹಾಕ್ಲೇಬೇಕು, ಬಿ ಬೈಟಕ್ ಅವ್ರನ್ನ ಹೊರ ಹಾಕ್ಲೇಬೇಕು, ದೇಸಿ ಪ್ರೋಗ್ರಾಮ್ ನ ಬಂದ್ ಮಾಡ್ಲೇಬೇಕು, ಮತ್ತೆ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಗಳನ್ನ ಬಂದ್ ಮಾಡ್ಲೇಬೇಕು. 2% ಸ್ಪೋರ್ಟ್ಸ್ ಕೋಟನ್ನ ಎಒ ಮತ್ತು ಡಬ್ಲ್ಯೂ ರಿಕ್ರೂಟ್ಮೆಂಟ್ ಅಲ್ಲಿ ಸೇರಿಸಲೇಬೇಕು. ಮತ್ತೆ ಪ್ರತಿ ವರ್ಷ ಎಒ ಮತ್ತು ಡಬ್ಲ್ಯೂ ರಿಕ್ರೂಟ್ಮೆಂಟ್ ಮಾಡ್ಲೇಬೇಕು ಸರ್. ನಮ್ಮ ಈ 6 ಮನವಿಗಳಿದಾವೆ ಸರ್. ಮತ್ತೆ ನಾವು ಯಾವ್ದನ್ನು ಕೂಡ ಯಾವ್ದು ಹೊಸ ಕೋರ್ಸ್ ಗಳನ್ನ ಸೇರಿಸಿ ಅಂತ ನಿಮ್ಮಲ್ಲಿ ನಾವು ಮನವಿ ಮಾಡೋದಿಲ್ಲ ಸರ್. ಅಗ್ರಿಕಲ್ಚರ್ ಉಳಿಬೇಕು ಅಂದ್ರೆ ನಾವು ಈಗ ಏನ್ ರೂಲ್ ಇದೆ ಅದನ್ನ ಫಾಲೋ ಮಾಡ್ಲೇಬೇಕು. ಮತ್ತೆ ಈಗ ಯಾವ್ಯಾವ್ದು ಅನ್ಯಾಯವಾಗಿ ಸೇರಿಸಿದರೆ ಅದನ್ನ ಹೊರಗಿಡ್ಲೇಬೇಕು ಸರ್, ಅಷ್ಟೇ. ಇದು ಆಗೋವರೆಗೂ ಕೂಡ ಎಕ್ಸಾಮ್ ಮಾಡಬಾರ್ದು ಸರ್. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಆಗಸ್ಟ್ 8ಕ್ಕೆ HK ಎಕ್ಸಾಮ್ ಇದೆ, ಆಗಸ್ಟ್ 9ಕ್ಕೆ ನಾನ್ HK ಎಕ್ಸಾಮ್ ಇದೆ ಸರ್. ದಯವಿಟ್ಟು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ, ಬಿ ಬೈಟಕ್ ಅವ್ರನ್ನ ಹೊರಗಿಡೋವರೆಗೂ, ಮತ್ತೆ ರೈತಕ್ ಅವ್ರನ್ನ ಹೊರ ಇಡೋವರೆಗೂ ತಾವು ಯಾವುದೇ ಕಾರಣಕ್ಕೂ ಎಕ್ಸಾಮ್ ಮಾಡಬಾರ್ದು ಸರ್. ಆಮೇಲೆ ನಾವು ಕೋರ್ಟಲ್ ಕೇಸ್ ಕೂಡ ಹಾಕಿದೀವಿ ಸರ್. KSAT ಅಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಕೂಡ ಹಾಕಿದೀವಿ. ಮೊನ್ನೆ ಕೇಸ್ ಅಡ್ಮಿಷನ್ ಆಗಿದೆ 7/7/2026. ಸ್ಟೇ ಕೊಡ್ಲಿಲ್ಲ ಸರ್. ಅವ್ರ ಏನ್ ಹೇಳಿದ್ರು, ನೋಟಿಸ್ ಕಳಿಸಿದ್ದಾರೆ KE ಅವರಿಗೆ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ. ಮತ್ತೆ ನೆಕ್ಸ್ಟ್ ಇಯರಿಂಗು 6/8/2026 ಇಟ್ಟಿದ್ದಾರೆ ಸರ್. ಸೊ ಈಗ ಏನಾಗುತ್ತೆ, ಎಕ್ಸಾಮ್ ಮಾಡಿದ್ರು ಕೂಡ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಕೋರ್ಟ್ ಅವ್ರು ಏನ್ ಹೇಳಿದ್ದಾರೆ, ನಮ್ಮ ಕೊನೆಯ ಫೈನಲ್ ಡಿಸಿಷನ್ ಏನಿರುತ್ತೆ ಅದು ಕೋರ್ಟ್ ಆರ್ಡರ್ ಗೆ ಸಂಬಂಧಪಡುತ್ತೆ ಅಂತ ಹೇಳಿದ್ದಾರೆ. ಸೊ ಮತ್ತೆ ನೇಮಕಾತಿ ಎಕ್ಸಾಮ್ ಮಾಡಿ ಕೂಡ ಮತ್ತೆ ಅದು ಪೆಂಡಿಂಗ್ ಬೀಳೋ ಚಾನ್ಸಸ್ ಇರುತ್ತೆ ಸರ್. ಅದಕ್ಕೆ ಆದಷ್ಟು ಬೇಗ ಕೋರ್ಟ್ ಅಲ್ಲಿರೋ ಕೇಸನ್ನ ಕ್ಲಿಯರ್ ಮಾಡೋವರೆಗೂ ಅಥವಾ ನೀವೇ ಆದೇಶನ ವಾಪಸ್ ತಗೊಳ್ಳೋವರೆಗೂ ಯಾವ್ದಾದ್ರು ಮೊದಲಾಗುತ್ತೋ ಅದು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮ್ ಆಗ್ಬಾರ್ದು ಸರ್. ಸುಮ್ನೆ ಮತ್ತೆ ಎಕ್ಸಾಮ್ ಮಾಡಿ ಮತ್ತೆ ತೊಂದರೆ ಸಿಕ್ಕಾಕೊಳ್ಳೋದು ಬೇಡ ಸರ್. ದಯವಿಟ್ಟು ಇದಕ್ಕೆ ನೀವು ಸ್ಪಂದಿಸಿರಂತ ನಾವು ಮನವಿ ಸಲ್ಲಿಸ್ತೀವಿ ಸರ್. ಆಮೇಲೆ ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಂದ ನಾವು ಎಲ್ಲಾ ವಿದ್ಯಾರ್ಥಿಗಳು ಒಕ್ಕೊರಲಿನಿಂದ ತಮ್ಮ ಹತ್ರ ಮನವಿ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಈಗ ನಮ್ಮ ಯಾರ್ಯಾರು ಫ್ರೆಂಡ್ಸ್ ಹೇಳಿದಾರೆ, ಯಾವುದೇ ಹೊಸ ಕೋರ್ಸ್ ಗಳಿಗೆ ಇನ್ಕ್ಲೂಷನ್ ಮಾಡುವಂತ ನಮ್ದು ಯಾವ್ದು ಬೇಡಿಕೆ ಇಲ್ಲ ಸರ್. ಕ್ಲಿಯರ್ ಆಗಿ ಹೇಳ್ತಿದೀವಿ. ನಮ್ದು ಏನಿದ್ರು ಎಕ್ಸ್ಕ್ಲೂಡ್ ಮಾಡೋದು ಅಷ್ಟೇ ಇದೆ. ಈಗ 6 ಡಿಮ್ಯಾಂಡ್ಸ್ ಏನ್ ಹೇಳಿದೀವಿ ಸರ್, ದಯವಿಟ್ಟು ಇದನ್ನ ತಾವು ಕನ್ಸಿಡರ್ ಮಾಡ್ಬೇಕು. ಆಮೇಲೆ ಇದು ಎಲ್ಲಿವರೆಗೂ ಆಗೋದಿಲ್ಲ, ನಮ್ಮ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಸರ್. ಅದು ನಮ್ಮ ವಿದ್ಯಾರ್ಥಿಗಳ ಒಕ್ಕೋರಲಿನ ಒಂದು ಧ್ವನಿಯಾಗಿದೆ ಸರ್. US ರಾಯಚೂರಿಂದ ನಾನು ಸ್ಟೂಡೆಂಟ್ ಲೀಡರ್ ಆಗಿ ಪ್ರತಿನಿಧಿಯಾಗಿ ಮಾತಾಡ್ತಿದ್ದೀನಿ ಸರ್. ನಮ್ಗೆ ಎಲ್ಲಿವರೆಗೂ ನ್ಯಾಯ ಸಿಗೋದಿಲ್ವೋ ಈ ಹೋರಾಟ ಕಂಟಿನ್ಯೂ ಆಗೇ ಆಗುತ್ತೆ ಸರ್. ನಿಮ್ಮಿಂದ ಎಲ್ಲಿವರೆಗೂ ನಮ್ಗೆ ಬರವಣಿಗೆಯಲ್ಲಿ ನಮ್ಗೆ ಆದೇಶ ಬರೋದಿಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್. ಧನ್ಯವಾದಗಳು ಸರ್. ಸರ್ ಒಂದೇ ಒಂದು ನಿಮಿಷ ಸರ್. ಇವಾಗ ಇವು ಸ್ಟೂಡೆಂಟ್ ಲೀಡರ್ಸ್ ಎಲ್ಲ ಮಾತಾಡ ಸರ್. ನಮ್ದೊಂದು ಈಗ ನಾನು ಒಂದು ಬಿಟೆಕ್ ಡಿಗ್ರಿ ಪಾಸ್ ಆಗಿ GKVK MTech ಮಾಡಿ ಇವಾಗ ಸ್ಟೂಡೆಂಟ್ ಇದ್ದೀನಿ ಸರ್. ಎಒ ಎಕ್ಸಾಮ್ ಓದ್ತಾ ಇದೀನಿ ಸರ್. ನಮ್ದು ಏನಂದ್ರೆ 2016 ಬಿಫೋರ್ ಇದೆಲ್ಲ ಬರೋದಕ್ಕೆ ಮುಂಚೆ 100% ಫಾರ್ ಪ್ಯೂರ್ಲಿ ಅಗ್ರಿಕಲ್ಚರ್ ಇತ್ತು. ಆಮೇಲೆ ಏನಂತಂದ್ರೆ ಈಗ ಸಿರಿಕಲ್ಚರ್ ಗೆ ಸಪರೇಟ್ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಮತ್ತೆ ಎಲ್ಲದಕ್ಕೂ ಸಪರೇಟ್ ಇದ್ದಾಗ ನಮ್ಮ 15 ಅಗ್ರಿಕಲ್ಚರ್ ಇಂಜಿನಿಯರಿಂಗ್ 1963 ಅಲ್ಲಿ ಸ್ಟಾರ್ಟ್ ಆದ್ರೂ ಕೂಡ ನಮ್ಗೆ ಯಾವ್ದೇ ತರ ಜಾಬ್ ಆಪರ್ಚುನಿಟೀಸ್ ಇರ್ಲಿಲ್ಲ. ಅದಕ್ಕೆ ನಮ್ಮ ಸೀನಿಯರ್ಸ್ ಮೇ ಬಿ ನಾನು 5th ಸ್ಟ್ಯಾಂಡರ್ಡ್ ಇದೆ ಅನ್ಸುತ್ತೆ, 10th ಬಿಫೋರ್ ಅವಾಗಿಂದ ನಮ್ಗೆ 15% ಕೊಡ್ಬೇಕು, ಅಟ್ಲೀಸ್ಟ್ 30% ಡಿಮ್ಯಾಂಡ್ ಮಾಡಿದ್ರು ಸರ್. ಕೊಡ್ಬೇಕು ನಮ್ಗೂ ಇಲ್ಲ, ಸಪರೇಟ್ ಡೈರೆಕ್ಟರೇಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೊಡಿ ಅಂತ ನಾವು ಕೇಳಿದ್ದು. ಅವಾಗಿದ್ದು ಮಿನಿಸ್ಟರ್ ಈಗ ಅದು ಗೌರ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇಂಡಿಯಾ ಕೂಡ
ಫಾರ್ಮ್ ಮೆಕನೈಸೇಷನ್ ಸರ್, ಮೊದ್ಲು ಆಗಿನ ಕಾಲದಲ್ಲಿ ಫಸ್ಟ್ ಫಾರ್ಮರ್ಸ್ ಯಾವುದೇ RST ಹೋಗ್ಬೇಕಾದ್ರೆ ಸೀಡ್ಸ್ ಫರ್ಟಿಲೈಸರ್ ಹೋಗ್ತಿದ್ರು ಸರ್. ಇವಾಗ ರೋಡ್ ಸೀಡ್ಸ್ ಫರ್ಟಿಲೈಸರ್ ಕೊಡೋ ಸಿಚುಯೇಷನ್ ಬಂದಿದೆ. ಹಂಗಂತ ಈಕ್ವಲಿ ವಿ ಆರ್ ಬ್ರದರ್ಸ್. ಅಗ್ರಿಕಲ್ಚರ್ ನಾವೆಲ್ಲ ಕೋಆರ್ಡಿನೇಟ್ ಆಗಿ ಹೋಗ್ಬೇಕು. ಅದಕ್ಕೆ ಇವಾಗ ಫಾರ್ಮ್ ಮೆಕನೈಸೇಷನ್ ತುಂಬಾ ನೀಡಿದೆ. ಆ ನೀಡ್ ನ ಪರಿಗಣಿಸಿ ಡಿಪಾರ್ಟ್ಮೆಂಟ್ ಆಫ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೊಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ 15% ಕೊಟ್ಟು 2021 ನೋಟಿಫಿಕೇಶನ್ ಅಲ್ಲಿ